ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಡೈಲಿ ವೀಡಿಯೋಸ್ ಹಾಕೋದಕ್ಕಾಗ್ತಾ ಇಲ್ಲ. ಯಾವಾಗಾಗುತ್ತೋ ಅವಾಗ ವೀಡಿಯೋಸ್ ಹಾಕ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಓಕೆನಾ? ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಇವಾಗ ಬೆಳಗ್ಗೆನೇ ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ನಾನು ಸಾಂಬಾರ್ಗಂತ ಇಟ್ಟಿದ್ದೆ. ತಲೆ ಯಾಕೋ ಗೊತ್ತಿಲ್ಲ ಯಾವ ಕಡೆ ಇದೆಯೋ ಏನೋ ಅಂತ ಅನಿಸ್ತಾ ಇದೆ. ಏನೋ ಇವಾಗ ಕೆಲಸ ಮಾಡ್ತಾಯಿದ್ದೀನಿ, ಬಟ್ ಯೋಚನೆ ಅನ್ನೋದು ಬೇರೆ ಕಡೆ ಇದೆ. ಅಂದರೆ ಮನೆ ಬಗ್ಗೆ ಆ ಥರ ಏನೋ ಒಂದು ಸ್ವಲ್ಪ ಥಿಂಕ್ ಮಾಡ್ಕೊತಾನೆ ಸಾಂಬಾರು ಬಸಿಡಂತ ನೋಡಿಕೊಂಡೆ. ಆದರೆ ಪಾತ್ರೆ ಒಳಗಡೆ ಹಾಗೆ ಹಾಕ್ತಾಯಿದ್ದೀನಿ. ಆಮೇಲೆ ಅಯ್ಯೋ, ಸಾಂಬಾರು ಬಸಿಬೇಕಲ್ವ, ಸಾಂಬಾರು ಬಸಿದು ಅದನ್ನು ಕ್ಲೀನಾಗಿ ಮಸಿದು ಆಮೇಲೆ ಒಗ್ಗರಣೆ ಕೊಡಬೇಕು ಅಂತ ಹೇಳಿ ಇವಾಗ ಮತ್ತೆ ಅದನ್ನು ತೆಗೆದು ಕುಕ್ಕರಲ್ಲಿ ಹಾಕಿ ಈಗ ಪಾತ್ರೆ ಇಟ್ಕೊಂಡು ಪಾತ್ರೆ ಒಳಗಡೆ ಬಸಿಯೋವಂಥದ್ದು ಇರುತ್ತಲ್ವ, ಬೇಳೆ ಬಸಿಯೋದು, ಅದನ್ನು ಇಟ್ಬಿಟ್ಟು ಈಗ ಏನು ಬೇಳೆ ಬೇಯಿಸಿ ಇಟ್ಟಿದ್ದೀನೋ ಅದನ್ನು ಬಸಿಬಿಟ್ಟು ನೀಟಾಗಿ ಸ್ಮ್ಯಾಶ್ ಅಂತ ಹೇಳ್ತೀರಲ್ವ, ಅದನ್ನು ನಾವು ಮಸಿಯೋದು ಅಂತ ಹೇಳ್ತೀವಿ. ಸೊ ಮಸಿದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ನನ್ನ ಮಗ ನೈಟು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡ. ಹಾಗೆ ಇವಾಗ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಇತ್ತು. ನೈಟೇ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡಿದ್ದ, ಬಟ್ ಕಲರ್ ಎಲ್ಲ ಮಾಡಿರಲಿಲ್ಲ. ಹಾಗಾಗಿ ಇಲ್ಲೇ ಕೂತ್ಕೊಂಡು ಕಲರ್ ಮಾಡ್ತೀನಮ್ಮ ಅಂತ ಅಂದ. ಸರಿ ಆಯಿತು ಮಾಡ್ಕೊ ಅಂತ ಹೇಳಿದಕ್ಕೆ ಇಲ್ಲೇ ಕೂತ್ಕೊಂಡು ಕಲರ್ ಮಾಡ್ತಾ ಇದ್ದಾನೆ. ಮತ್ತು ನೈಟು ಸ್ಕೂಲ್ ಹೋಮ್ವರ್ಕು ಎಲ್ಲ ಇತ್ತು. ಆಮೇಲೆ ಅವನಿಗೆ ಟೆಸ್ಟಿಗೆಲ್ಲ ಡೈಲಿ UT ಟೆಸ್ಟ್ ಅಂತ ಮಾಡ್ತಾರೆ. ಸೊ ಅದನ್ನು ಪ್ರಿಪೇರ್ ಆಗ್ತಾ ಇದ್ದ. ಮತ್ತು ಇವನೇನೋ ತರಲೆ ಕೆಲಸ ಮಾಡ್ತಾಯಿದ್ದ. ಹಾಗಾಗಿ ನಾನು ಅವನ್ನೇ ನೋಡ್ತಾ ಇದ್ದೆ. ಏನೋ ಒಂದು ಮಾಡ್ತಾ ಇದೆಯಲ್ಲೋ ಅಪ್ಪ, ಬಂದು ಅದು ಏನು ಹೋಮ್ವರ್ಕ್ ಇದೆ ಅದೆಲ್ಲ ಫಿನಿಷ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡು ಅಂತ ಹೇಳ್ದೆ. ಸರಿ ಅಮ್ಮ ಆಯ್ತು ಅಂತ ಹೇಳ್ತಾ ಇದ್ದಾನೆ, ಬಾಯಲ್ಲಿ ಹೇಳ್ತಾ ಇದ್ದಾನೆ, ಬಟ್ ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ. ಮತ್ತು ಇವಾಗ ಸಾಂಬಾರೆಲ್ಲ ನೀಟಾಗಿ ಒಗ್ಗರಣೆ ಕೊಟ್ಬಿಟ್ಟು ಆಮೇಲೆ ಚಟ್ನಿಗೆಲ್ಲ ಜೋಡಿಸಿ ಚಟ್ನಿ ಮಾಡಬೇಕು. ಇವತ್ತು ನನ್ನ ಮಗನ ಫೇವ್ರೇಟ್ ಅಂತ ಹೇಳ್ಬೋದು ಇಡ್ಲಿ. ಅವನಿಗೆ ಮಾತ್ರ ಸಖತ್ ಇಷ್ಟ. ಚಿಕ್ಕವನಿದ್ದಾಗಿಂದಲೂ ಕೂಡ ಅವನಿಗೆ ಒನ್ ಆಫ್ ದಿ ಫೇವ್ರೆಟ್ ಅಂತ ಅಂದರೆ ಇಡ್ಲಿ. ನೀವು ಒಂದು ದಿನದಲ್ಲಿ 3 ಹೊತ್ತು ನೀವು ಇಡ್ಲಿನೇ ಕೊಟ್ರಿ ಅಂದ್ರೂ ಆರಾಮ್ಸೆ ತಿಂತಾನೆ. ಅವನು ಫುಲ್ ಖುಷಿಯಿಂದ ತಿಂತಾನೆ. ಇನ್ನು ಬೇಡ ಅಂತ ಮಾತ್ರ ಹೇಳಲ್ಲ. ಆ ಥರ ಅವನಿಗೆ ಅಷ್ಟೊಂದು ಇಷ್ಟ. ನನಗಂತೂ ಒಂದು ಸಲ ಇವಾಗ ಏನಂದರೆ ಬಿಸಿ ಇದ್ದಾಗ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಅದೇನಾದರೂ ಸ್ವಲ್ಪ ತಣ್ಣಗಾಯ್ತಂದರೆ ತಿನ್ನಲಿಕ್ಕಂತ ಇದನ್ನೇ ಅನಿಸಲ್ಲ ನನಗೆ. ಆದರೆ ಅವನಿಗೆ ಆ ಥರ ಅಲ್ಲ. ತಣ್ಣಗಿದ್ರೂ ಬಿಸಿ ಇದ್ರೂ ಫುಲ್ ಎಂಜಾಯ್ ಮಾಡಿಕೊಂಡು ತಿನ್ನುವಂಥ ಒಂದು ಅಡುಗೆ ಅಂತಲೇ ಹೇಳ್ಬೋದು ಅದು. ನನ್ನ ಮಗಳಂತೂ ಯಪ್ಪ ಏನು ಬರೀ ಇಡ್ಲಿ 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 ಅಂತೀಯಲ್ಲ ಅಂದ್ಬಿಟ್ಟು ಅವ್ನು ಅಣಗಿಸ್ತಾ ಇರ್ತಾಳೆ. ಅವನು ಅಷ್ಟೇ, ನನಗೆ ಇಡ್ಲಿನೇ ಇಷ್ಟ ಅಂತ ಹೇಳ್ತಾನೆ. ಇಬ್ಬರದು ಅವತ್ತು ನೋಡಬೇಕು ಮಾಡೋವಂಥ ಆಟನ. ಇನ್ನೂ ಭ್ರಮರ ಮಲ್ಕೊಂಡಿದ್ದಾಳೆ, ಇನ್ನೂ ಎದ್ದಿಲ್ಲ ಅವಳು. ಹಾಗೆ ನಮ್ಮ ಮನೆಯವರು ಕೂಡ ಮಲ್ಕೊಂಡಿದ್ದಾರೆ. ನಾನು, ಅಮ್ಮ ಮತ್ತು ಅಜಯ್ 3 ಜನ ಎದ್ದು ಕೆಲಸ ಮಾಡ್ತಾಯಿದ್ದೀವಿ. ಆಲ್ರೆಡಿ ಕಸ ಗುಡಿಸಿ ನೆಲ ಒರೆಸಿದ್ದಾಯಿತು. ಇನ್ನೇನು ಸಾಂಬಾರು ಒಗ್ಗರಣೆ ಕೊಟ್ಬಿಟ್ಟು ಟಿಫನಿಗೆ ರೆಡಿ ಮಾಡಬೇಕು. ಸಾಂಬಾರನ್ನ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ, ಯಾಕಂದರೆ ನೈಟು ಊಟಕ್ಕೂ ಹಾಕತ್ತಿ, ಮಧ್ಯಾಹ್ನದ ಊಟಕ್ಕೂ ಹಾಕೋದು ಅಂತ ಹೇಳಿ. ಈ ಸಾಂಬಾರು ನಾವು ಬೇಳೆ ಸಾಂಬಾರು ಅಂತ ಹೇಳ್ತೀವಿ. ಇವಾಗ ಇಡ್ಲಿಗಂತಲೇ ಸಪ್ರೇಟಾಗಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಆ ಥರ ಸಾಂಬಾರು ಮಾಡಿದರೆ ಊಟ ಮಾಡಲ್ಲ. ಬರೀ ಬೇಳೆ, ಟೊಮೆಟೊ ಹಣ್ಣು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ವಿಸಿಲ್ ಕೂಗಿಸಿ ಆಮೇಲೆ ಅದು ಮಸ್ತು ಒಗ್ಗರಣೆ ಕೊಟ್ಬಿಡ್ತೀವಲ್ವ, ಆ ಥರದ ಸಾಂಬಾರನ್ನ ಇಷ್ಟಪಡ್ತಾರೆ ಇಡ್ಲಿ ಜೊತೆ ತಿನ್ನೋದಕ್ಕೆ. ಹಾಗಾಗಿ ಅದೇ ಥರದ್ದೇ ಮಾಡ್ತೀನಿ. ಏನಾದರೂ ಮಸಾಲೆ ರುಬ್ಬಾಕಿ ಇಲ್ಲ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಅಂದರೆ ತಿನ್ನಲ್ಲ. ಒಂದು ಸಲ ಅದನ್ನು ಕೂಡ ಟ್ರೈ ಮಾಡಿದೆ, ತಿನ್ನಲಿಲ್ಲದೆ ಇದು ಮಾಡಿದರು. ಹಾಗಾಗಿ ನಾನು ಓಕೆ ಬೇಡ, ಅದು ನಾರ್ಮಲಾಗಿ ಏನು ಮಾಡ್ತೀವೋ ಅದನ್ನೇ ಮಾಡಿದರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಈಗ ಸಾಂಬಾರೆಲ್ಲ ಚೆಕ್ ಮಾಡಿದೆ, ಕರೆಕ್ಟ್ ಇದೆ ಸಾಂಬಾರು. ಅಂದರೆ ಬೇಳೆ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿದ್ದೆ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಗಟ್ಟಿಯಾಗಬೇಕು ಅಥವಾ ತೆಳುವಾಗಬೇಕು ನೋಡಿಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಒಗ್ಗರಣೆ ಹಾಕಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ರೈಸಿಗೆಲ್ಲ ಊಟ ಮಾಡೋಕ್ಕಿದು. ನಮ್ಮ ಮನೇಲಿ ಏನು ಮಾಡಿದರೂ ಕೂಡ ಈ ಬೇಳೆ ಸಾಂಬಾರು ಮಾತ್ರ ಇರಲೇಬೇಕು. ಮಕ್ಳಿಗೆ ಮಾತ್ರ ನೀವು ಕಾಳಿನ ಸಾಂಬಾರಾದರೂ ಮಾಡಿ, ಏನಾದರೂ ಮಾಡಿ ತಿನ್ನಲ್ಲ. ಅದೆಷ್ಟೇ ಚೆನ್ನಾಗಿ ಮಾಡಿದ್ರೂ, ಎಷ್ಟೇ ಟೈಮ್ ಕೊಟ್ಟು ಮಾಡಿದರೂ ಕೂಡ ತಿನ್ನೋದಿಲ್ಲ. ಅವ್ರಿಗೆ ಮೇನ್ ಫೇವ್ರೆಟ್ ಸಾಂಬಾರು ಅಂದರೆ ಬೇಳೆ ಸಾಂಬಾರು, ಬಜ್ಜಿ ಸಾಂಬಾರು ಮತ್ತು ಸೊಪ್ಪಿನ ಸಾಂಬಾರು. ಇದಿಷ್ಟಿದು ಬಿಟ್ಟರೆ ಅವ್ರಿಗೆ ಇನ್ನೇನು ಬೇಡ. ನೀವು ಎಂಥದ್ದು ಮಾಡಿದ್ರೂ ನಮ್ಗೆ ಬೇಡ ಅಂತ ಹೇಳ್ತಾರೆ. ಅಷ್ಟೊಂದು ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ಇನ್ನೇನು ಮಾಡೋದು, ಹಾಗಾಗಿ ಬರೀ ಅದನ್ನೇ ಮಾಡ್ತೀನಿ ನಾನು ಜಾಸ್ತಿ. ಮಕ್ಳು ಇವಾಗ ಏನು ತಿಂತಾರೆ ಅದನ್ನೇ ಮಾಡಬೇಕಲ್ವ. ಸೊ ಹಾಗೇ
ಇವಾಗ ಜಸ್ಟ್ ಅಮ್ಮ ಅಂಗಡಿಗೆ ಹೋಗಿ ಬಂದರು. ಬೆಳಗ್ಗೆನೇ ಇವಾಗ ಹಾಲೆಲ್ಲ ಬೇಕಿತ್ತಲ್ಲ, ಹಾಗಾಗಿ ಹಾಲು ಮತ್ತು ಅಡುಗೆಗೆ ಏನು ಬೇಕಾದು, ಆಮೇಲೆ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದರು. ಎಣ್ಣೆ ಪ್ಯಾಕೆಟು, ದೀಪಕ್ಕೆ ಹಾಕೋದು ಎಣ್ಣೆ ಅದೆಲ್ಲ ಖಾಲಿಯಾಗಿತ್ತು. ಸ್ವಲ್ಪ ಇತ್ತು, ಅಂದರೆ ಪೂರ್ತಿಯಾಗೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಇನ್ನು ಇದೊಂದು ಸಲ ಇವಾಗ ದೀಪ ಹಚ್ಬಿಟ್ವಿ ಅಂದರೆ ಖಾಲಿ ಆಗ್ತಾಯಿತ್ತು. ಹಾಗಾಗಿ ಮತ್ತೆ ಎಣ್ಣೆ ಪ್ಯಾಕೆಟು ಅದೆಲ್ಲ ತೊಗೊಂಬಂದರು. ಇಲ್ಲೇ ನನ್ನ ಮಗ ಕುತ್ಕೊಂಡು ಅವ್ರ ಅಜ್ಜಿ ಏನೇನು ತಂದಿದ್ದಾರೆ ಏನೇನಿಲ್ಲ ಅಂತ ನೋಡ್ತಾ ಇದ್ದ. ಅವನಿಗೇನೆಂದರೆ ಬೂಸ್ಟ್ ಪ್ಯಾಕೆಟ್ ಬರುತ್ತಲ್ವ, ಅದಿತ್ತು ಅಂದರೆ ಮುಗ್ದೋಯ್ತು. ಅದನ್ನೇನು ಮಾಡ್ತಾನೆ ಅಂದರೆ ಮೆಲ್ಲಕ್ಕೆ ಅದನ್ನು ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿ ಗಾಳಿಗೆ ಇಟ್ಬಿಡ್ತಾನೆ. ಗಾಳಿಗೆ ಇಟ್ಟಾಗ ಅದು ಹೆಂಗಾಗುತ್ತೆ ಅಂದರೆ ಚಾಕ್ಲೇಟ್ ಥರ ಫುಲ್ ಗಟ್ಟಿಯಾಗಿಬಿಡುತ್ತೆ. ಅದನ್ನು ತಿನ್ನೋದಕ್ಕೆ ಭಾಳ ಇಷ್ಟಪಡ್ತಾನೆ. ಹಾಗಾಗಿ ಅದನ್ನು ನೋಡಿ 2 ಪ್ಯಾಕೆಟ್ ಇತ್ತಲ್ಲ, ಮೆಲ್ಲಕ್ಕೆ ಒಂದು ಪ್ಯಾಕೆಟ್ ಎತ್ಕೊಂಡ್ಬಿಟ್ಟ. ನನಗೆ ಬೇಕು ಅಂತಂದು. ಏನು ಮಾಡ್ತೀವಿ ಅಂತ ಕೇಳಿದ್ರೆ, ಇಲ್ಲ ಇದನ್ನು ಕಟ್ ಮಾಡಿ ಗಾಳಿಗೆ ಇಟ್ಬಿಟ್ರೆ ಗಟ್ಟಿಯಾಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಇಟ್ಕೊಂಡ. ಮತ್ತು ಸರಿ ನೋಡಿ ತೊಗೊಂಬಿಟ್ಟ. ನಾನು ಬೇಡ ಬಿಡೋ, ಅದನ್ನು ಹಾಲಲ್ಲಿ ಕುಡಿಯೋದಕ್ಕೆ ಬರುತ್ತಂದ್ರೂ ಕೂಡ ಕೇಳ್ತಾ ಇಲ್ಲ. ಬೇಗ ಒಂದು ಪ್ಯಾಕೆಟ್ ಹರಿದು ಅವನ ಹತ್ರ ಇಟ್ಕೊಂಡು ಇನ್ನೊಂದು ಪ್ಯಾಕೆಟ್ ಅಲ್ಲಿ ಹಾಕ್ಬಿಡ, ಕುಡೀರಿ ನೀವು, ಇದನ್ನು ನನಗೆ ಬೇಕು ಅಂತ ಹೇಳಿ. ಮತ್ತು ಇನ್ನೇನು ಮಾಡೋದು ಬಿಡತ್ಲಾಗೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇವಾಗ ನಾನು ತೊಗೊಂಬಿಡ್ತೀನಿ ಅಂತ ಹೇಳಿ ಅದನ್ನು ತೊಗೊಂಡೋಗಿ ಮತ್ತೆ ಬಚ್ಚಿಟ್ಟ ಅವನು. ಯಾಕಂದರೆ ನನ್ನ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಬಿಡೋ ಅಂದರೂ ಕೂಡ ಕೇಳಲ್ಲ. ಇಲ್ಲ ನಾನು ತಿಂತೀನಿ ಸುಮ್ಮನಿರು ಅಂತ ಹೇಳಿ ಹಠ ಮಾಡ್ತಾನೆ. ಅವನ ಹತ್ರ ಏನೂ ಮಾತಾಡೋಕ್ಕಾಗಲ್ಲ. ಹಾಗಾಗಿ ನಾನು ಕೂಡ ಸುಮ್ಮನಾಗ್ತೀನಿ. ಮತ್ತು ಭ್ರಮರ ಏನಾದರೂ ಎದ್ದಿದ್ಲು ಅಂದರೆ ಅವಳು ಕೂಡ ಬೈತಾ ಇದ್ಲು. ಅವಳಿಗೆ ಈ ಥರ ಬೂಸ್ಟ್ ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಅವಳು. ಪೌಡರ್ನೇ ತಿನ್ನೋದಕ್ಕೆ, ಆ ಥರ ಗಟ್ಟಿ ಆದಮೇಲೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅವಳು ಬೈತಾ ಇದ್ಲು, ನನಗೆ ಬೇಕು ಇದೊಂದು ಪ್ಯಾಕೆಟ್, ಅವನಿಗಾರು ಕೊಡ್ತೀಯಲ್ಲ ನೀನು, ನನಗಾರು ಕೊಡಲ್ಲಲ್ಲ ನೀನು ಅಂತ ಹೇಳಿ ತುಂಬ ಗಲಾಟೆ ಮಾಡ್ತಾಳೆ. ಇವಾಗಂತೂ ಅವಳು ಮಾತಾಡೋದಕ್ಕೆ ಆಗಲ್ಲ. ನಾವೇನಾದರೂ ಹೇಳಿದ್ರೆ ಅದಕ್ಕೆ ಇನ್ನೊಂದು ಆನ್ಸರ್ ರೆಡಿ ಇಟ್ಕೊಂಡಿರ್ತಾಳೆ ಅವಳು. ಎನಿ ಟೈಮ್ ಆ್ಯಕ್ಷನ್ ಅವಳು. ಆ ಥರ ನಮ್ಮ ಮನೇಲಿ ಹುಡುಗ ಆಗೋ ಬದಲು ಹುಡುಗಿಯಾಗಿ ಉಟ್ಬಿಟ್ಟಿದ್ಯಾ ನೋಡು ಅಂತ ಹೇಳಿ ಬೈತಾ ಇರ್ತೀನಿ. ಅವಳದು ಆ್ಯಟಿಟ್ಯೂಡ್ ಕೂಡ ಹಾಗೆ ಫುಲ್ ರಫ್ ಆ್ಯಂಡ್ ಟಫ್ ಅವಳು. ಈ ಬೇಗ ಸಹಿಸಲ್ಲ, ಏನು ಕೂಡ ಸಹಿಸಲ್ಲ ಅವಳು. ಏನಾದರೂ ನಾವು ಮಾತಾಡಿದ್ವಿ ಇಲ್ಲ ಏನಾದ್ರು ಬೈದ್ಬಿಟ್ಟೆ ಅಂದರೆ ಅದನ್ನು ಇಮ್ಮಿಡಿಯೇಟ್ಲಿ ಅವಳು ನಮಗೆ ಆನ್ಸರ್ ಕೊಡಬೇಕು, ಅದನ್ನು ತಿರುಗಿಸಿ ನಮಗೆ ಅನ್ನಲೇಬೇಕು. ಆ ಥರ ಮೈಂಡ್ ಸೆಟ್ ಅವಳದು. ನಾವು ಅದನ್ನು ಚೇಂಜ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಆಗ್ತಾನೇ ಇಲ್ಲ. ಸರಿ ನೋಡೋಣ, ಅದು ಯಾವಾಗ ಆಗುತ್ತೋ ಆಗಲಿ ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ. ಇವಾಗ ಒಗ್ಗರಣೆಗೆ ಹಾಕೋದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸೈಡು ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಹಾಲು ಫಸ್ಟು ಕಾಯಿಸಿ ಟೀ ಮಾಡಬೇಕು ನಮ್ಮ ಮನೇಲಿ. ನಮ್ಮಮ್ಮ ಮಾತ್ರ ಫಸ್ಟು ಬೆಳಗ್ಗೆನೇ ಟೀ ಬೇಕು ಅವರಿಗೆ. ಅವರು ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಮೇನ್ ಟೀ ಅಂತೂ ಇರಬೇಕು ನಮ್ಮಮ್ಮಂಗೆ. ಹಾಗಾಗಿ ಫಸ್ಟು ಟೀ ಮಾಡೋದಕ್ಕಂತ ಹೇಳಿ ಟೀ ಮಾಡೋದಕ್ಕಲ್ಲ, ಹಾಲು ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ. ಹಾಲು ಕಾಯಿಸ್ಬಿಟ್ಟು ಆಮೇಲೆ ಟೀ ಮಾಡ್ತೀನಿ. ಮತ್ತು ಹೆಂಗಿದ್ರು ಕೂಡ ಇಲ್ಲಿ ಒಂದು ಸೈಡು ಒಗ್ಗರಣೆ ಹಾಕೋದಕ್ಕೂ ಕೂಡ ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ಚಟ್ನಿನ ಒಣಮೆಣ್ಸಿಕಾಯಿ ಇರುತ್ತಲ್ವ ಅದರದ್ದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿನಿ. ಅಂದರೆ ಇಡ್ಲಿಗೆ ಒಣಮೆಣ್ಸಿಕಾಯಿ, ಕೊಬ್ಬರಿ, ಆಮೇಲೆ ಕಡ್ಲೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು ಟೊಮೆಟೊನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅದನ್ನು ಇಡ್ಲಿಗೂ ಕೂಡ ಊಟ ಮಾಡ್ಬೋದು. ಮತ್ತು ಅದು ಅಕಸ್ಮಾತ್ ಏನಾದರೂ ಉಳೀತು ಅಂದರೆ ರೈಸ್ಗೂ ಮುದ್ದೆಗೂ ಕೂಡ ಊಟ ಮಾಡ್ಬೋದು. ಹಾಗಾಗಿ ನಾನು ಆ ಥರ ಚಟ್ನಿನ ಮಾಡ್ತಾಯಿದ್ದೀನಿ. ಪ್ರತಿ ಸಲ ಏನಂದರೆ ಹಸಿಮೆಣ್ಸಿಕಾಯಿ, ಶುಂಠಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೆ. ಇವತ್ತು ಬೇಡ, ಒಣಮೆಣ್ಸಿಕಾಯಿ ಚಟ್ನಿ ಮಾಡೋಣ ಅಂತಂದು ಒಣಮೆಣ್ಸಿಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಏನು ಕೊತ್ತಂಬರಿ ಆಗಲಿ ಏನೂ ಬೇಡ, ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಕೊತ್ತಂಬರಿ ಹಾಕಲೇಬೇಕಂತಂದೇನಿಲ್ಲ. ನಾವೇನು ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತೀವಲ್ವ ಆ ಚಟ್ನಿ ಮಾತ್ರ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಅದಕ್ಕೂ ಕೂಡ ಕೊತ್ತಂಬರಿ ಹಾಕ್ದೇನೂ ಕೂಡ ನಾವು ಮಾಡ್ಬೋದು. ಅದಕ್ಕೇನೆಂದರೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಆಮೇಲೆ ಕಡ್ಲೆ, ಹಸಿಮೆಣ್ಸಿಕಾಯಿ, ಕರಿಬೇವು, ಆಮೇಲೆ ಹುಣಸೆಹಣ್ಣು, ಒಂದು ಸ್ವಲ್ಪ ಶುಂಠಿ, ಕೊಬ್ಬರಿ ಇದಿಷ್ಟು ಹಾಕಿ ರುಬ್ಕೊಂಡ್ಬಿಟ್ರೆ ಟೇಸ್ಟು ಸೂಪರಾಗಿರುತ್ತೆ. ಅದು ಹೋಟೆಲ್ ಸ್ಟೈಲಲ್ಲಿ ಹಾಗೆ ಮಾಡೋದವರು. ಹೋಟೆಲಲ್ಲೆಲ್ಲ ಕೊತ್ತಂಬರಿನ ಜಾಸ್ತಿ ಉಪಯೋಗಿಸಲ್ಲ. ಈ ಕಡೆ ನಾವು ಆಂಧ್ರ ಸೈಡ್ ಹೋಗ್ತೀವಲ್ವ, ನಾವು ಶ್ರೀಶೈಲಕ್ಕೆಲ್ಲ, ಆ ಕಡೆ ಅಂತೂ ಕೊತ್ತಂಬರಿನೇ ಉಪಯೋಗಿಸಲ್ಲ. ಬಟ್ ಚಟ್ನಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾವು ಒಂದು ಸಲ ಅಲ್ಲಿ ಕೇಳಿ ನಾನು ಮನೇಲಿ ಮಾಡಿದ್ದೆ. 2 ವೆರೈಟಿ ಮಾಡ್ತಾರಲ್ಲಿ. ಸೊ ಅದನ್ನು ಎರಡೂ ಟ್ರೈ ಮಾಡಿದ್ದೀನಿ. ಎರಡೂ ಕೂಡ ಸೂಪರಾಗಿ ಬಂತು. ಹಾಗಾಗಿ ಅದನ್ನು ಕೂಡ ಕೆಲವೊಂದು ಸಲ ಮಾಡ್ತಾಯಿರ್ತೀನಿ. ಒಂದೇ ಥರ ಮಾಡೋದ್ರಿಂದ ಒಂದೇ ಥರಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳೆಲ್ಲ. ಹಾಗಾಗಿ ನಾವು ಆವಾಗವಾಗ ಎಲ್ಲ ಚೇಂಜ್ ಮಾಡಿ ಎಲ್ಲ ತಿನ್ನಿಸೋದ್ರಿಂದ ಅವರು ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾರೆ.
ಇಲ್ಲ ಅಂದರೆ ಒಂದಕ್ಕೆ ಮಾತ್ರ ಅಡ್ಜಸ್ಟ್ ಆಗಿರ್ತಾರೆ, ಇನ್ನೊಂದನ್ನು ಏನಾದರೂ ಮಾಡಿಕೊಟ್ವಿ ಅಂದರೆ ತಿನ್ನಲ್ಲ. ಅದು ನನಗೆ ಅರಿವಾಗಿದೆ. ಹಾಗಾಗಿ ಇವಾಗ ಪ್ರತಿಯೊಂದನ್ನು ಕೂಡ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಮಾಡ್ತೀನಿ. ಚಟ್ನಿಗಳು ಅದನ್ನ, ಸಾಂಬಾರು ಮಾತ್ರ ಒಂದೇ ಫಿಕ್ಸು. ಆ ಸಾಂಬಾರು ಬಿಟ್ಟು ಬೇರೆ ಸಾಂಬಾರು ತಿನ್ನಲ್ಲ ನನ್ನ ಮಕ್ಕಳು ಮಾತ್ರ. ಮತ್ತೇನು ತರಕಾರಿ ಸಾಂಬಾರು ಮಾಡಿದರೆ ರೈಸಿಗೆಲ್ಲ ಊಟ ಮಾಡ್ತಾರೆ. ಅದು ಫಸ್ಟ್ ಡೇ ಮಾತ್ರ. ಅಕಸ್ಮಾತ್ ಮಿಕ್ಕಿತ್ತು ಅಂದರೂ ಕೂಡ ನೆಕ್ಸ್ಟ್ ಡೇ ತಿನ್ನಲ್ಲ ಅವರು. ಫಸ್ಟ್ ಡೇ ಮಾತ್ರ ತಿಂತಾರೆ. ಅದರಲ್ಲಿ ಭ್ರಮರ ತಿನ್ನಲ್ಲ, ಅಜಯ್ ತಿಂತಾನೆ. ಈ ಥರ ನಮ್ಮ ಮನೇಲಿ 4 ಜನ ಇದ್ರೆ 4 ಜನನೂ ಒಂದೊಂದು ಥರ. ಬಟ್ ನಾನು ನಮ್ಮಮ್ಮ ಏನಿದ್ರೂ ಓಕೆ, ಊಟ ಮಾಡ್ತೀವಿ. ಅಕಸ್ಮಾತ್ ಸಾಂಬಾರಿಲ್ಲ ಅಂದರೂ ಕೂಡ ಒಂದು ಚಟ್ನಿ ಮಾಡ್ಕೊಂಡು ತಿಂದ್ಬಿಟ್ಟು ಸುಮ್ಮನಾಗ್ತೀವಿ. ಆದರೆ ಮಕ್ಕಳು ಹಂಗಲ್ಲ, ಅವ್ರಿಗೇನು ಬೇಕೋ ಅದೇ ಬೇಕು. ಇವಾಗ ನನ್ನ ಮಗ ಟೆಸ್ಟೆಲ್ಲ ಸ್ಕೂಲಲ್ಲಿ ಮಾಡಿಸ್ತಾರಲ್ವ, ಅದನ್ನು ತೋರಿಸ್ತಾ ಇದ್ದ. ಡೈಲಿ ಟೆಸ್ಟ್ ಇರುತ್ತೆ, ಅದಕ್ಕೆ ಪೇರೆಂಟ್ಸಿಂದು ಸಿಗ್ನೇಚರ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ಮಾರ್ಕ್ಸ್ ಎಷ್ಟು ಬಂದಿದೆ ಏನು ನೋಡಲಿ, ಚೆಕ್ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನೇ ಸೈನ್ ಮಾಡಿ ಅವನಿಗೆ ತೋರಿಸ್ದೆ. ಅಂದರೆ ನೋಡಿಬಿಟ್ಟು ಓಕೆ ಪರವಾಗಿಲ್ಲ, ಇನ್ನೂ ಚೆನ್ನಾಗಿ ಬರಿ ಅಂತ ಹೇಳಿದೆ. ಯಾಕಂದ್ರೆ ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ದಾನೆ, ಕೆಲವೊಂದು ಎಲ್ಲೆಲ್ಲೋ ಮಿಸ್ಟೇಕ್ಸ್ ಇರುತ್ತಲ್ವ, ಸೊ ಆ ಥರ ಎಲ್ಲ ಮಾಡಬೇಡಪ್ಪ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಸುಮ್ಮನಾದ. ಅದು ಕಡಿಮೆ ಬಂದ ತಕ್ಷಣ ಅವ್ನು ಹೇಳ್ತಾನೆ, ಏನಕ್ಕಾಯಿತು, ಏನಕ್ಕಿಲ್ಲ, ಏನು ಪ್ರಾಬ್ಲಮ್ ಮಾಡಿದೆ, ಏನು ಮಿಸ್ಟೇಕ್ ಮಾಡಿದೆ, ಪ್ರತಿಯೊಂದು ಕೂಡ ಅವ್ನು ಹೇಳ್ತಾನೆ. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾಗ್ತೀನಿ. ಇವಾಗ ಇಡ್ಲಿನ ಹಾಕಿ ಇಡ್ತಾಯಿದ್ದೀನಿ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಾತ್ರ ನನ್ನ ಮಗನಿಗೆ ತುಂಬ ಇಷ್ಟ ಇಡ್ಲಿ. ಇಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ಫಸ್ಟ್ ಪ್ಲೇಟ್ ಇಟ್ಟೆ, ಸೆಕೆಂಡ್ ಪ್ಲೇಟ್ ಇಡಲಿಲ್ಲ, ತರ್ಡ್ ಪ್ಲೇಟ್ ಅಂದರೆ ಸ್ಟಾರ್ಟಿಂಗಲ್ಲಿ ಇರುತ್ತಲ್ವ ಆ ಪ್ಲೇಟ್ ಇಟ್ಬಿಟ್ಟಿದ್ದೆ. ಆಮೇಲೆ ಅದನ್ನು ತೆಗೆದು ಇವಾಗ ಎಕ್ಸ್ಚೇಂಜ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ಬೇಯಿಸ್ಬಿಟ್ವಿ ಅಂದರೆ, ಆದರೆ ಪ್ಲೇಟೆಲ್ಲ ಕಡಿಮೆ ಇದ್ದಾವಲ್ಲ, ಸ್ವಲ್ಪ ಬೇಗನೆ ಬೆಂದೋಗುತ್ತೆ. ಒಂದು 10ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಟ್ವಿ ಅಂದರೆ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಇಡ್ಲಿ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾಗಿ. ಇವಾಗ ಇದನ್ನು ತೆಗೆದು ಫಸ್ಟು ಮಕ್ಳಿಗೆ ಟಿಫನ್ ಮಾಡಿಸ್ದೆ ಅಂದರೆ ನನಗೆ ಅರ್ಧಕ್ಕೆ ಅರ್ಧ ಕೆಲಸ ಮುಗ್ದಂಗೆ. ಅವ್ರು ಟಿಫನ್ ಮಾಡಲಿಲ್ಲ, ಇನ್ನೂ ಟೈಮ್ ಹಿಡಿಯುತ್ತೆ ಅಂದರೆ ನಾನು ಮುಗ್ದೋಯ್ತು ಸ್ಕೂಲಿಗೆ ಹೋಗೋಷ್ಟರಲ್ಲಿ ನನ್ನ ಕತೆ. ಆ ಕಡೆಯೂ ನೋಡಬೇಕು, ಈ ಕಡೆಯೂ ನೋಡಬೇಕು, ಮನೆ ಕೆಲಸನೂ ಮಾಡಬೇಕು ಅನ್ನೋಷ್ಟರಲ್ಲಿ ರನ್ನಿಂಗು, ಎಕ್ಸಸೈಸು, ಯೋಗ ಪ್ರತಿಯೊಂದು ಕೂಡ ಇದರಲ್ಲೇ ಮುಗ್ದೋಗುತ್ತೆ ನಂದು. ಹಾಗಾಗಿ ಯಾವ ಎಕ್ಸಸೈಸು ಮಾಡೋದು ಬೇಡ, ಯಾವ ಯೋಗನೂ ಮಾಡೋದು ಬೇಡ ಅನ್ನೋ ಥರ ಫೀಲ್ ಆಗುತ್ತೆ. ಕೆಲಸ ಎಲ್ಲ ಮುಗೀತು. ಹಾಗಾಗಿ ಟೈಮ್ ಈಗ 12:45. ಬನ್ನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಇವಾಗ ಏನಂದರೆ, ಒಂದು ನೆನ್ನೆ ಉಪ್ಮಾ ಪ್ಯಾಕೆಟ್ ತೊಗೊಂಬಂದಿದ್ದಲ್ವ, ಅದನ್ನು ಮಾಡೋಣ, ಟೇಸ್ಟ್ ನೋಡೋಣ ಅಂತ ಹೇಳಿ ನಿನ್ನೆಯಿಂದಲೂ ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಆಗಿರಲಿಲ್ಲ. ಇವಾಗ ಮಾಡೋಣ, ಮಾಡಿ ಟೇಸ್ಟ್ ಹೇಗಿದೆ ನೋಡೋಣ, ಆಯಿತಾ. ಬನ್ನಿ ಮಾಡುವ. ಎಲ್ಲಿಕ್ಕಿದ್ದೀನಿ? ಓಕೆ, ಇದು ನಾನು ತೊಗೊಂಬಂದಿರೋಂಥ ಉಪ್ಮಾ ಪ್ಯಾಕೆಟು, ಆಯಿತಾ. ಇದು 3 ಮಿನಿಟ್ಸು MTR ಅವ್ರದ್ದು ಉಪ್ಮಾ ಪ್ಯಾಕೆಟು. ಸೊ ಇವಾಗ ಇದನ್ನು ಸ್ವಲ್ಪ ನೀರನ್ನ ಬಿಸಿ ಮಾಡಬೇಕು. ಫಸ್ಟು ನೀರು ಬಿಸಿ ಮಾಡಿ ಆಮೇಲೆ ಅದನ್ನು ಪ್ಯಾಕೆಟ್ ಓಪನ್ ಮಾಡಿ ಹಾಕಬೇಕು. ನೀರು ಬೇರೆ ಬಿಡ್ತಾರೆ ಅಂತ ಹೇಳಿದರು, ಹಾಗಾಗಿ ನಾನು ಫುಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಈ ಪ್ಯಾಕೆಟ್ನ ಓಪನ್ ಮಾಡಿ, ಆಯಿತಾ. ಒಂದು ಬಟ್ಲ ತೊಗೊಂಡಿದ್ದೀನಿ. ನನಗೆ ಇದರಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟ. ಇದು ತುಂಬ ಹಳೆಯದು, ಭ್ರಮರನ ಏಜ್ ಇದೆ. ನಾನು ಒಂದು 4 ವರ್ಷ 5 ವರ್ಷ ಇದ್ದಾಗ ಅಮ್ಮ ತೊಗೊಂಡಿರೋದು. ಅವಾಗಿಂದಲೂ ಕೂಡ ಈ ಬೌಲ್ ಇದೆ, ನನಗೆ ತುಂಬ ಫೇವ್ರೇಟ್ ಅದು. ಈಗ ಇದನ್ನು ಓಪನ್ ಮಾಡೋಣ. ಇದು ರೇಟ್ MRP ರೇಟ್ ಬಂದು 27 ರೂಪಾಯಿ. ನಮಗೆ ಇದು ನೆನ್ನೆ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ರು. ಎಷ್ಟು ಅಂತಂದರೆ 22 ರೂಪಾಯಿನೂ ಹಾಕಿದ್ರು. ಆನ್ಲೈನಲ್ಲಿ ಇನ್ನೂ ಕಡಿಮೆ ಅಂತ ಹೇಳ್ತಾಯಿದ್ರು.
ನೋಡಿ ಫಸ್ಟ್ ಟೈಮ್ ಎಲ್ಲ ತಂದಿರೋದು, ಹೇಗಿರುತ್ತೋ ಏನೋ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇದೆ ಉಪ್ಮಾ ಪ್ಯಾಕೆಟು ಪೌಡರು, ರವೆ, ಇದರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಇದೇನು ಎಲ್ಲ ನೀರು ಹಾಕಿದ್ಮೇಲೆ ಗೊತ್ತಾಗುತ್ತೆ ಏನಿದೆ ಅಂತ. ಮತ್ತು ಸಾಸಿವೆ ಪ್ರತಿಯೊಂದು ಕೂಡ ಇದೆ. ಇದಕ್ಕೆ ಇವಾಗ ನೀರು ಮಿಕ್ಸ್ ಮಾಡಿ ಒಂದು 3 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಕ್ಬೇಕು. ಈಗ ಗಂಟಿಲ್ದಂಗೆ ಫಸ್ಟು ಮಿಕ್ಸ್ ಮಾಡಬೇಕು. ನೀರು ಬಿಸಿ ಆಗ್ತಾ ಇದೆ ನೋಡಿ, ಕುದೀತಾ ಇದೆ ನೀರು. ಈಗ ಇದನ್ನು ಆಫ್ ಮಾಡಬೇಡ. ಆಫ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು, ಓಕೆನಾ, ಫಸ್ಟು ಮಿಕ್ಸ್ ಮಾಡಬೇಡ ನೀಟಾಗಿ. ನಿಮಗೆ ತುಂಬ ಉದಿದ್ರು ಬೇಕಂದರೆ ತುಂಬ ನೀರು ಹಾಕ್ಕೊಳ್ಳಿ. ನನಗೆ ಮೀಡಿಯಮ್ ಇರಬೇಕು, ಹಾಗಾಗಿ ನಾನು ಸ್ವಲ್ಪ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಎಲ್ಲ ಇರುತ್ತೆ ಇದರಲ್ಲಿ, ಉಪ್ಪು ಎಲ್ಲ ಪ್ರತಿಯೊಂದು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ, ಅದರಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ಏನು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು, ನನಗೆ ತುಂಬ ಗಟ್ಟಿ ಇದ್ದರೆ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ಇರಲಿ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ತೆಳುವಾಗಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನು ನಾನು ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡೋಣ, ಓಕೆನಾ. ಮಿಕ್ಸ್ ಮಾಡಿ ಈಗ ಒಂದು 3 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಕ್ಬೇಡ. ಅದಾದಮೇಲೆ ಹೇಗಾಗಿರುತ್ತೋ ಟೇಸ್ಟು ಹೇಳ್ತೀನಿ. ಈಗ ರೆಡಿಯಾಗಿದೆ ಉಪ್ಪಿಟ್ಟು. ಯಾವ ಥರ ಇದೆ ನೋಡಿ, ಈ ಥರ ಇದೆ. ಇದು ಒಬ್ರಿಗೆ ಮಾತ್ರ ಆಗುತ್ತೆ. 1 ಪ್ಯಾಕೆಟ್ ತೊಗೊಂಡ್ರೆ MRP ರೇಟ್ 27, ಆದರೆ ನನಗೆ ಸಿಕ್ಕಿದ್ದು 22ಕ್ಕೆ. ಟೇಸ್ಟ್ ನೋಡೋಣ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ. ತಿಂದೆ, ಓಕೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಏನಂದರೆ ಇದು ಹೊರಗಡೆ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಿಗಾದ್ರು ಹೊರಗಡೆ ಹೋದಾಗ ಬೆಟರ್ ಆಪ್ಷನು, ಆಯಿತಾ. ಬೇಗನೆ ಇದನ್ನು ನಾವು ಮಾಡಿಕೊಂಡು ತಿನ್ಬೋದು. ಜಸ್ಟ್ ನೀರು ಮಾತ್ರ ಬೇಕು, ಅಂದರೆ ಬಿಸಿನೀರು ಒಂದಿದ್ರೆ ಆರಾಮ್ಸೆ ಆಗುತ್ತೆ. ಓಕೆ, ಪರವಾಗಿಲ್ಲ, ಮಾಡ್ಕೋಬೋದು, ತಿನ್ಬೋದು ಅಂತ ಅನ್ನಿಸ್ತು. ಬಟ್ ಏನಂದರೆ ಅಂದರೆ ಮನೆಗಳಲ್ಲಿ ಮಾಡೋದಕ್ಕೂ ಅಥವಾ ಇಲ್ಲಿ ತೊಗೊಂಬಂದು ಈ ಥರ ತಿನ್ನೋದಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸುತ್ತೆ. ಇಲ್ಲಿ ಮನೇಲಿ ಮಾಡೋದು ಏನೋ ಒಂಥರ ಟೇಸ್ಟು, ನಮ್ಗೆ ಹಿಂಗೆ ಬೇಕು ಹಂಗೆ ಮಾಡ್ಕೋಬೋದು. ಬಟ್ ಇಲ್ಲ, ಆ ಥರ ಆಗೋಲ್ಲ. ಆದರೆ ಇದು ಒಂದಕ್ಕೆ ಮಾತ್ರ ಯೂಸು, ಎಲ್ಲರೂ ಹೊರಗಡೆ ಹೋದಾಗ ನಮಗೆ ಎಮರ್ಜೆನ್ಸಿಗೆ ಮಾತ್ರ ಇದು ಯೂಸ್ ಆಗುತ್ತೆ. ಅದನ್ನು ಬಿಟ್ಟರೆ ಮತ್ತೇನೂ ಅಲ್ಲ. ಟೇಸ್ಟ್ ವೈಸ್ 100ಗೆ ಒಂದು 50 ಕೊಡ್ಬೋದು ಅಷ್ಟೇ. ನನಗೆ ಇಷ್ಟ ಆಗಿದ್ದು ಲಾಸ್ಟಿಗೆ ನಂಗೆ ತಿನ್ನಲಿಕ್ಕೆ ಆಗಲಿಲ್ಲ. ಆಮೇಲೆ ಅದನ್ನು ನಾನು ಚೆಲ್ಬಿಟ್ಟೆ, ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಅನ್ನಿಸ್ತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.